ಅಜ್ಜಿ ನಮ್ಮ ಅಜ್ಜಿ ಮಂತಾಗಿಲ್ಲ. ನಾನು ಎಲ್ಲೋ ಹೋಯ್ತಿದ್ದೀನಿ ಅಂತಲೂ ನಮ್ಮ ಅಜ್ಜಿಗೆ ಹೇಳಿಲ್ಲ. ನೀವೇನು ಹೇಳೋಕೆ ಹೋಗ್ಬೇಡಿ. ನಾನು ಹಿಂಗೆ ಹೋಗ್ಬಿಟ್ಟು ನಾನು ಎಂಡ್ರು ನಾ ಅಡ್ರೆಸ್ ಎಲ್ಲ ಹೇಳೋ ನನ್ನ ಫ್ರೆಂಡು ಹೋಗ್ಬಿಟ್ಟು ಹಂಗೇನಿಯಾ ಕರ್ಕೊಂಬಿಟ್ಟು ಬಂದ್ಬಿಡ್ತೀನಿ. ಅಜ್ಜಿಗೆ ಸರ್ಪ್ರೈಸ್ ಕೊಟ್ಬಿಡೋಣ ಕಣಜ್ಜಿ, ಸರಿನಾ? ಲೋ ಮಗ, ಅಂಥ ದುರಾಂಕಾರಿನ ಕರ್ಕೊಂಬರಕ್ಕಿನ್ನೂ ಕರ್ಕೊಂಬರಿ ನಂಗೆ ಅಲ್ಲೇ ಬಿಸಾಕ್ಬಿಡೋದು ಎಷ್ಟೋ ವಾಸಿ ಕಂಡ್ಲ ಮಗ. ಅಯ್ಯ ಅವಳು ದುರಾಂಕಾರ ಅವಳು ಬಾಳ್ಗಿಷ್ಟು ಬೆಂಕಿ ಯಾಕ ನೋಡ ಮಗ. ಅವಳು ದುರಾಂಕಾರಕ್ಕೆ ಏನು ಕಮ್ಮಿ ಇಲ್ಲ. ನಿಮ್ಮನೆ ಬಂದ್ಬಿಟ್ಟು ಬಾಳ್ತಾಳೆ ಅವಳು ದುರಾಂಕಾರ ನೋಡ್ಬೇಕು ನೀನು. ಅವಳು ಮನೆಗೆ ಇಳ್ದಿದ್ದೆ ನನಗೆ ಒಳ್ಳೇದಾಯ್ತು. ನನ್ನ ಮಾತು ಕೇಳು, ಏನು ಹೋಗ್ಬಿಡ ಕರ್ಕೊಂಬಿಟ್ಟು ಬರೋಕ್ಕೆ. ನಿಮ್ಮ ಅಜ್ಜಿಗೂ ಅವಳನ್ನ ಕಂಡ್ರೆ ಆಗಕ್ಕಿಲ್ಲ. ಸುಮ್ಮನೆ ಯಾಕಪ್ಪ ಎಲ್ಲ ಮನಸ್ತಾಪಗಳು. ಹೆಂಗೋ ನಿಮ್ಮ ಅಜ್ಜಿ ಈಗ ಸ್ವಲ್ಪ ಖುಷಿಯಾಗವಳೆ. ಅಜ್ಜಿ ಮೊದಲಾಗಿದ್ರೆ ನಾನು ಪೆದ್ದ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನನ್ನ ಹೆಂಡತಿ ನನ್ನ ಜೊತೆ ಬರ್ತಾ ಇರಲಿಲ್ಲ. ಆದರೆ ಇವಾಗ ನಾನೆಲ್ಲ ಸರಿ ಹೋಗಿದ್ದೀನಿ ಅಂತ ಗೊತ್ತಾದ ತಕ್ಷಣವೇ ನನ್ನ ಹೆಂಡತಿ ಅಂತನೂ ಫುಲ್ಲು ಖುಷಿಯಾಗೋಗ್ಬಿಡ್ತಾಳೆ ಅಜ್ಜಿ. ಖುಷಿಯಾಗ್ಬಿಟ್ಟು ನೀನು ಬದಲಾಗ್ಬಿಟ್ಟಿದ್ಯಲ್ಲ ಶಿವ ಅಂತ ಹೇಳ್ಬಿಟ್ಟು ಓಡ್ ಬಂದು ತಪ್ಕೊಂಡ್ಬಿಡ್ತಾಳೆ ನನ್ನೇನೆಯ. ಅಜ್ಜಿ ಹೆಂಗಳಜ್ಜಿ ನನ್ನ ಹೆಂಡತಿ ನೋಡೋಕ್ಕೇನೋ ಸಂದಕ್ಕೇನು ಅವಳೆ, ಆದರೆ ದುರಾಂಕಾರ ಜಾಸ್ತಿ. ಅವ್ರ ಅಮ್ಮ ಒಂದು ಕಸ ಗುಡ್ಸೋದನ್ನು ಕಳಿಸಿಲ್ಲ, ಪಾತ್ರೆ ತೊಳೆಯೋದನ್ನು ಕಳಿಸಿಲ್ಲ, ಏನು ಕಳಿಸಿಲ್ವಲ್ಲ. ಅದಕ್ಕೆ ಶಾನೆ ದುರಾಂಕಾರ. ಆ ಮಂಗುಂಡೆದಕ್ಕೆ ಏನೂ ಬರೋದಿಲ್ಲ. ನೀನು ಸುಮ್ಮನೆ ಹೋಗ್ಬಿಟ್ಟು ಕರ್ಕೊಂಡ್ಬಿಟ್ಟು ನೀನೇ ಸೇವೆ ಮಾಡ್ಬೇಕಾಯ್ತದ ಅಷ್ಟೇನೆಯ. ಅಯ್ಯೋ ಪರವಾಗಿಲ್ಲ ಅಜ್ಜಿ, ಪರವಾಗಿಲ್ಲ. ಒಂದೆರಡು ದಿನ ಬಂದಮೇಲೆಲ್ಲ ಕಲ್ತ್ಕೊಂತಾಳೆ. ನಾವೇನು ಹುಡ್ತಾ ಎಲ್ಲ ಕಲ್ತ್ಕೊಂಡ್ಬಿಟ್ಟು ಬಂದಿದ್ವಾ. ಮೊದಲನೇ ಒಳ್ಳೆ ಮನೆ ಅಂತ ಹೇಳ್ತಿತ್ತು ನಮ್ಮ ಅಜ್ಜಿ, ಆದರೆ ಯಾರು ಏನು ಅಂತ ಮಾತ್ರ ಹೇಳಲಿಲ್ಲ. ಅದಕ್ಕೆ ನನ್ನ ಫ್ರೆಂಡ್ ಹತ್ರ ಎಲ್ಲ ಕೇಳಿ ತಿಳ್ಕೊಂಡು ಹೋಯ್ತಾ ಇರೋದು. ಸರಿ ಕಣಜ್ಜಿ, ಅಜ್ಜಿ ಬಂದರೆ ಏನು ಹೇಳಕ್ಕೆ ಹೋಗ್ಬೇಡ ವಿಷಯ. ಹಿಂಗೆ ಫ್ರೆಂಡ್ ಜೊತೆ ಎಲ್ಲೋ ಹೊರಗಡೆ ಹೋಗ್ಬಿಟ್ಟವನೇ, ಇನ್ನೇನು ಬತ್ತ ನನ್ನ ಸಂಜೆ ಅಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಹೇಳಜ್ಜಿ. ಸರಿ ಕಣ್ಮಗ, ಸರಿ ಕಣಪ್ಪ. ನೀನು ಹುಷಾರು ಕಣಪ್ಪ, ಹುಷಾರಾಗಿ ಹೋಗ್ಬಿಟ್ಪ. ಅವಳು ದೊರಿದ್ರದೋಳು ಸರಿ ಇಲ್ಲ. ಪರವಾಗಿಲ್ಲ ಬಿಡಜ್ಜಿ, ನಾನು ಸರಿ ಮಾಡ್ಕೊಂತೀನಿ. ಏನೋ ಮಗ ನಿನ್ನ ಧೈರ್ಯ ಹೇಳಿದ್ದೀನಿ. ಅವಳೆಲ್ಲಿ ಅಲ್ಲಿ ಹೋದ್ರೆ ಕಾಲ ಮೇಲೆ ಕಾಲ ಹಾಕೊಂಡು ಕಾಲಲ್ಲಿ ಆಡಿಸ್ಕೊಂಡು ಕುಂತ್ಕೊಂಡಿದ್ದಾಳೆ. ಕಾಲಗೆ ಮಾತಾಡಿಸ್ತಾಳೆ ಕಣ್ಮಗ ಅವಳಂತನವೇ. ಏನ್ಲ ಅಂತ ಕಾಲಗೆ ಮಾತಾಡಿಸ್ತಾಳೆ. ಅಂಥ ಧಿಮಾಕು ಅವಳಿಗಂತನೂ. ಅದು ಹೆಂಗೆ ಅಣಗಿ ಅದು ಏನು ಮಾಡೋದು ಹೆಂಗೆ ಕರ್ಕೊಬತ್ತೀಯೋ ಅದೆಲ್ಲ ನೀನು ಬಿಟ್ಟಿದ್ ಕಣಪ್ಪ. ಹೆಂಗನ ಕರ್ಕೊಬಾ, ನಾನು ಏನು ಕೇಳೋಕ್ಕಿಲ್ಲ, ನಿಮ್ಮ ಅಜ್ಜಿಗೂ ಹೇಳೋಕ್ಕಿಲ್ಲ. ಬಂದ ತಕ್ಷಣ ಸಂಜೆ ಬತ್ತಾನಂತೆ ಅಂತ ಹೇಳ್ಬಿಟ್ಟು ಒತ್ತು ಮುಳುಗೋ ಅಷ್ಟೊತ್ತು ಬತ್ತಾನೆ ಅಂತ ಹೇಳ್ತೀನಿ. ನೀನು ಹೋಗ್ಬಿಡ್ಬೇಕಮ್ಮ, ಎಲ್ಲ ಒಳ್ಳೇದಾಗಲಿ. ಸರಿ ಅಜ್ಜಿ, ಆಯಿತು. ಇವನು ಒಳ್ಳೆ. ಅಯ್ಯೋ ಯಾಕೆ ಕರ್ಕೊಬರ್ಬೇಕಿತ್ತು, ಅಲ್ಲೇ ಬಿದ್ದಿದ್ರೇನು ಬ್ಯಾಡ ಅನ್ನೋದವಳು. ಅಯ್ಯೋಯ್ಯಪ್ಪ, ಅಯ್ಯೋ ಅಮ್ಮ ಅಣ್ಣಯ್ಯ ಆಸ್ತಿ ಎಲ್ಲ ಬರ್ಕೊಡ್ತಾನೆ ಮಾಡ್ತಾನೆ ಹಂಗೆ ಹಿಂಗೆ ಅಂತ ಈ ಪಾಟಿ ಹೇಳ್ತಾ ಇದೆ. ಈಗ ನೋಡು ಬರೀ ದನಗಳಿಗೆ ನೋಡ್ಕೊಳೋದೇನೇ ಆಗೋಯ್ತು ನಂಬಾಳಂತೂ. ನಮಗಂತೂ ಒಳ್ಳೆ ಕಾಲ ಬರ್ತದೆ ಅಂತ ನನಗಂತೂ ಅನ್ನಿಸ್ತಾನೇ ಇಲ್ಲ. ನೋಡು ಬತ್ತದ ಮಗಳೇ ಬತ್ತದೆ, ಎಲ್ರಿಗೂ ಒಳ್ಳೆ ಕಾಲ ಅನ್ನೋದು ಬಂದೇ ಬರ್ತದೆ. ಕಾಯ್ಬೇಕಷ್ಟೇನೇನಿಯ. ಇವಾಗ ಅವಳ ಕಾಲ, ನಾಳೆಗೆ ನನ್ನ ಕಾಲ ಬಂದೇ ಬರ್ತದೆ. ನೀನು ಯಾಕೆ ಯೋಚನೆ ಮಾಡಿಯೇ? ಅವಳೇನೋ ವಟ 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 ಅಂತಾಳೆ ಅಂತ ತಕ್ಷಣ ಏನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಈ ಕಿವಿನಾಗೆ ಕೇಳಿಸ್ಕೊಂಬಿಟ್ಟು ಈ ಕಿವಿನಾಗ ಬಿಟ್ಬಿಡು. ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡೋಕೆ ಹೋಗ್ಬೇಡ. ನಾನು ಮಗನ ಹತ್ರ ಎಲ್ಲ ಮಾತಾಡಿವ್ನಿ, ನಿಮ್ಮ ಅಣ್ಣನ ಹತ್ರ ಎಲ್ಲ ನನಗೆ ಸರಿ ಮಾಡ್ತೀನಿ ಅಂತ ಹೇಳೋನಿ. ಓಸಿತಾಡ್ಕ ಮಾತಿಂಗ್ ಮುಂಚೆ ಅವಳು ದರಿದ್ರದವಳು. ನಿನ್ನ ಗಂಡನ ಮನೆಗೆ ಹೋಗಲ್ವಾ ಅಂತ ಪಿರಾಣ ತೆಗಿತಿತ್ತಳು ಕಣಮ್ಮ. ನನಗಂತೂ ಗಂಡ ಅನ್ನೋ ಪದ ಕೇಳಿದ್ರೇನುವೆ ಮೈಯೆಲ್ಲ ಉರಿತದ ಕಣಮ್ಮ. ಇನ್ನು ಏನೇನು ನೋಡಬೇಕು ಏನೇನು ಕತೆಯೋ. ಈಗ ನೋಡು ಹೀಗೆಲ್ಲ ಸಗಣಿ ಎಲ್ಲ ಎತ್ತಾಕಬೇಕು. ಅವಳು ಮಾತ್ರ ಮಹಾರಾಣಿ ಥರ ಕುಂತ್ಕೊಂಡಿರ್ತಾಳೆ. ಮೊದಲು ನಾನು ಹಂಗೆ ಕುಂತ್ಕೊಂಡಿರ್ತಿದ್ದೆ, ಇವಾಗ ಅವಳು ಹಂಗೆ ಕುಂತ್ಕೊಂತಾಳೆ. ಅವಳಿಗೆ ಏನಾರ ಒಂದು ಗತಿ ಮಾಡೋಣ ಅಂದರೆ ಆಯ್ತಾ ಇಲ್ಲ ನನಗಂತೂ. ಸರಿ ತಕ ಬಿಸಿ ಕಾಪಿ ಕುಡಿಯೋನು ಹೋಗ್ಬಿಟ್ಟು ಬಿರ್ಬಿರ್ನ ಕಸ ಎಲ್ಲ ತುಂಬಾಕ ನಡಿ. ಅಯ್ಯೋ ಬುಡ್ಮಗಳೇ ತುಂಬಾಕನ್ ಪಟ್ಪಟ ಅಂತ ಹೇಳ್ಬಿಟ್ಟು. ಅಯ್ಯೋ ಇದೇ ಮನೆ ಅಂತ ಹೇಳಿದ್ರು. ಇವ್ರು ಯಾರು ಮನೆ ಕೆಲಸದವರು ಮನೆ ಕೆಲಸ ಮಾಡ್ತಾವ್ರೆ ಅಂತ ಅನ್ನಿಸ್ತದೆ. ಇವ್ರನ್ನ ಹೆಂಗೆ ಕೇಳೋದು, ನನ್ನ ಹೆಂಡತಿ ಎಲ್ಲಿ ಅಂತ ಹೇಳ್ಬಿಟ್ಟು. ಬಿಡು ಒಂದಕ್ಕಿದ್ದ ಮಂಟಕ್ಕೆ ಹೋಗ್ಬಿಟ್ಟು ನಾನೇ ಕಾಲಕ್ಕೆ ಬಿಟ್ಟು ಹೋಗ್ಬಿಡ್ತೀನಿ. ಈ ಮನೆಯಾಗ ಅದು ಎಷ್ಟು ಜನ ಮನೆ ಕೆಲಸದವ್ರಪ್ಪ, ಎಂತೆಂಥವ್ರನ್ನ ಮನೆ ಕೆಲಸಕ್ಕೆ ಇಕ್ಕೊಬಿಟ್ಟವ್ರು ನೋಡು. ಈ ಹುಡುಗಿನ ಯಪ್ಪ ಎಲ್ಲನೂ. ನನ್ನ ಹೆಂಡತಿ ಬಿಡು ಕೈಗೊಬ್ಳು ಆಳು ಕಾಲ್ಗೊಬ್ಳಾನು ಬಾಳು ಅನ್ನಂಗೆ ಇರಿಸ್ಕೊಂಡು ಸೇವೆ ಮಾಡ್ಕೊಂಡಿತ್ತಾಳೇನೋ. ಈ ಬಡಪಾಯಿನ ಕಟ್ಕೊಬಿಟ್ಟು ಪಾಪ ಬಡವಾರಿದ ಪಾದೇನ ಪಪ್ಪಟ್ಬಿಟ್ಟು ಹೊಟ್ಟೋಗ್ಬಿಟ್ಟಿತ್ತಾಳೆ. ಈಗಿತ್ತ ಕರ್ಕೊಂಡು ಹೋಗ್ಬಿಟ್ಟು ರಾಣಿ ಥರ ನೋಡ್ಕೊಬಿಡ್ತೀನಿ. ಬಾ ಸದ್ಯಕ್ಕಿದೆಲ್ಲ ಯಾಕೆ, ಮೊದಲು ನಾನು ಹೆಂಡ್ತಿನ ಹೋಗ್ಬಿಟ್ಟು ಮಾತಾಡ್ಸೋಣ. ಎತ್ಕ ತೊಟ್ಟಿಯ ಏನು ಮಕ್ಕ ನೋಡ್ತಿದ್ಯಾ, ಎತ್ಕ ಬಿರ್ಬಿರ್ನ. ಬಾ ಸರ್ನ. ಅಮ್ಮೋ ಸಗಣಿ ಎಲ್ಲ ಬಾಸಾಕ್ ಬರೋಷ್ಟೊತ್ತಿಗೆ ನನಗಂತೂ ತಲೆನೋವೇ ನನಗೆ ಬಂದ್ಬಿಡ್ತು. ಇನ್ನು ಯಾಪಾಟಿ ಅಂತ ಹೇಳ್ಬಿಟ್ಟು ಕೆಲಸ ಮಾಡಬೇಕು ಏನೋ. ಒಂದಾದ್ಮೇಲೆ ಒಂದು ಕೆಲಸ ಹೇಳ್ತಾನೆ ಹೇಳೋಳಿಗೆ ಇವತ್ತು ಆಗಕ್ಕಿಲ್ಲ, ಮೈನೋ ಬಂದೈತೆ ನಾಳೆಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಅದು ಏನು ಮಾಡ್ತೀವೋ ಪಿಲಾನ್ ಬಿರ್ನ ಮಾಡಮ್ಮ. ಏನು ಎಲ್ಲೋದ್ರೂ ಮನೆ ಕೆಲಸದವರೇ ಕಾಣಿಸ್ತಾರಲ್ಲ. ಬಿಡು ಇವ್ರನ್ನೇ ಕೇಳೋಣ. ಅಲೋ ಅಮ್ಮಿ. ಅಯ್ಯೋ ನೀನು ಇಲ್ಲೋ ಅಕ್ರಿಸ್ಕೊಂಡ್ಬಿಟ್ನಲ್ಲ ಇವನು. ಅಯ್ಯೋ ದೇವ್ರೆ, ಹೋಯ್ತು ಒಂದು ಪ್ರಾಬ್ಲಮ್ ಹೋಯ್ತು ಅಂದರೆ ಇನ್ನೊಂದು ಪ್ರಾಬ್ಲಮ್ ಅಕ್ರಿಸ್ಕೊಬಿಡ್ತದೆ ನಮಗಂತೂ. ಅಮ್ಮ ಇವನೇನಮ್ಮ ತಿರುಗಿ ಬಂದೇನಮ್ಮ ಇವನು. ಇದೇನಮ್ಮ ಹಿಂಗೆ ಸ್ಟ್ರಿಕ್ಟ್ ಆಫೀಸರ್ ಥರ ಮಾತಾಡ್ತಾವನಲ್ಲಮ್ಮ ಇವನು. ಅದೇನೇನಿಯ ನನಗೂ ಗೊತ್ತಿಲ್ಲ, ಇವನೇನು ಗೊತ್ತಿಲ್ಲ ನಂಗೆ ಮಾತಾಡ್ತಾವನಲ್ಲ ಇವನು. ಅಯ್ಯೋ ನಾನು ನಿಮ್ಮನ್ನು ಮಾತಾಡ್ಸಿದ್ದಕ್ಕೆ ಯಾಕೆ ಆ ಕಡೆ ತಿರ್ಕಂತ ಇದ್ರಲ್ಲ. ಅಲೋ ಅಕ್ಕ, ನಾನು ಈ ಮನೆಗೆ ಅಳಿಯನಂತೆ. ಮನೆಯೆಲ್ಲ ಹುಡಿಕೊಂಡು ಇಲ್ಲಿಗೆ ಬಂದಿದ್ದೆ, ಆದರೆ ಮನೆ ಒಳಗಡೆನೂ ಯಾರೂ ಇಲ್ಲ, ಬರೀ ಮನೆ ಕೆಲಸದವರೇ ಅವರೇ. ಅದಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೀನಿ. ನನ್ನ ಹೆಂಡತಿ ಐಶ್ವರ್ಯನಂತಲ್ವಾ, ಅವಳೀಗ ಎಲ್ಲವಳೆ? ಏನೇ ಮಗಳೇ ಇದು, ಈ ನನ್ನ ಮಗಂಗೆ ಏನೂ ಗೆಪ್ತಿಲ್ಲ ಅಂತ ಅನ್ನಿಸ್ತದೆ. ಏನಾದರೂ ಬುದ್ಧಿಗಿದ್ದಿ ಬಂದ್ಬಿಡ್ತಾ ಏನೋ, ಎಲ್ಲ ಸೊರೋಗ್ಬಿಟ್ಟವನು ಅನ್ನಿಸ್ತದೆ. ಆದ್ರೂ ನನ್ನ ಹುಡಿಕೊಂಡು ಯಾಕೆ ಬಂದ ಅಂತ ಅನ್ನಿಸ್ತದೆ. ಏನ್ಲ ಹಿಂಗೆ ಹುಡಿಕೊಬಿಟ್ಟು ಬಂದಿದ್ಯಾ? ಒಂದು ಕಿತ ಹೇಳ್ರಿ ನಿಂಗೆ ಅರ್ಥ ಆಗಕ್ಕಿಲ್ವೇನ್ಲ? ಇದು ಯಾಕೆ ಹಿಂಗೆ ಹುಡಿಕೊಂಡ್ಬಿಟ್ಟಿದ್ಯಾ ಅಂತ ಹೇಳ್ಬಿಟ್ಟು ಸುಮ್ಕೇನಿಯಾ? ನಿನ್ ಕ್ಯಾಮೆ ನೋಡ್ಕೊಂಡು ನೀನು ಹೋಗು.
ಅಯ್ಯೋ ಮನೆ ಕೆಲಸದೊಳೆ ನಿಂಗೆ ಮನೆ ಕೆಲಸದೊಳಗೆ ಇಷ್ಟೊಂದು ದುರಂಕಾರ ಇರಬೇಕಾದ್ರೆ ನನ್ನ ಹೆಂಡ್ತಿಗೆ ಒಂಚೂರು ದುರಂಕಾರ ಇರೋದ್ರಾಗೆ ತಿಯಪ್ಪೇನೂ ಇಲ್ಲ ಬಿಡು. ಅಯ್ಯಯ್ಯಪ್ಪ ಸಗಣಿ ಬಾಸಕ ನಿನ್ಗೆ ಈ ಪಟ್ಟಿ ದುರಂಕಾರ ಅಂದ್ರೆ ಪಾಪ ನನ್ನ ಹೆಂಡ್ತಿ ಕಾಲ ಮೇಲೆ ಕಾಲು ಹಾಕೊಂಡು ಕುಂತ್ಕೊಳ್ಳೋ ನನ್ನ ಹೆಂಡ್ತಿಗೆ ಇನ್ನು ಆ ಪಟ್ಟಿ ದುರಂಕಾರ ಇರ್ಬೇಡ. ಪರವಾಗಿಲ್ಲ ಬಿಡು, ಅಡ್ಜಸ್ಟ್ ಮಾಡ್ಕೊಂತೀನಿ. ಸರಿ ಸರಿ, ನನ್ನ ಹೆಂಡ್ತಿ ಐಶ್ವರ್ಯ ಎಲ್ಲೋಗವಳೆ? ಏನ್ಲ ಅಂತಿದ್ದು? ನಾನು ಮನೆ ಕೆಲಸದಳು ಅಂತಂತೀಯಲ್ಲ, ಮನೆ ಕೆಲಸದಳ ನಾನು? ಅಯ್ಯೋ ಮನೆ ಕೆಲಸದವ್ರು ಅಂದಿದಂಗೆ ಇನ್ನೇನು ಅನ್ನಕ್ಕಾಗುತ್ತೆ? ಮನೆ ಕೆಲಸದವ್ರು ಅಂತಾನೆ ಅನ್ಬೇಕಲ್ವಾ? ಅಯ್ಯೋ ನಿಮ್ಮ ಹತ್ರ ಹೋಗಿ 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 ನಿಮ್ಮ ಹತ್ರ ಜಗಳ ಮಾಡ್ತಾ ಇದೀನಲ್ಲ. ನನ್ನ ಹೆಂಡತಿ ಐಶ್ವರ್ಯನ ನೋಡಬೇಕು. ನನಗೆ ಗೊತ್ತು ಅವಳು ಈ ಮನೆ ಯಜಮಾನಿ ಶಾನೆ ದುರಂಕಾರಿ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಒಳ್ಳೆ ಸರಿಯಾಗಿ ಟಾರ್ಚರ್ ಕೊಡ್ತಾ ಇತ್ತಲ್ವಾ ಐಶ್ವರ್ಯ? ನಂಗೆ ಚೆನ್ನಾಗಿ ಗೊತ್ತು. ಏನು ಮಾಡ್ತೀರಾ, ಆದರೂ ಮದುವೆ ಮಾಡ್ಕೊಂಡಿದ್ದೀನಲ್ಲ, ಒಂದ್ಸಲ ಅವಳ ಮುಖನೂ ನೋಡಿಲ್ಲ. ನನಗೆ ನೆನಪೆಲ್ಲ ಹೊರಟೋಗ್ಬಿಟ್ಟೈತಿ. ಈಗ ನನ್ನ ಫ್ರೆಂಡ್ಸು ನಮ್ಮ ಅಜ್ಜಿ ಎಲ್ಲ ಹೇಳಿದ್ಮೇಲೆ ಕರ್ಕೊಂಡು ಹೋಗಿ ಬಂದಿದ್ದೀನಿ. ನನ್ನ ಹೆಂಡ್ತಿನ ಒಂದ್ಸಲ ಕರೆದ್ರೆ ಒಳಗಡೆ ಹೋಗ್ಬಿಟ್ಟು ನೀವೇ ನಾನು ಬಂದಿದ್ದೀನಿ ಅಂತ ಹೇಳಿ. ಮಗಳೇ ಇವನಿಗೇನು ಗೊತ್ತಿಲ್ಲ, ಎಲ್ಲ ಮರ್ತೋಗ್ಬಿಟ್ಟೈತೆ. ಮರ್ತೋಗ್ರ ಮನೆ ಹಾಳಾಗೋಗ್ಲಿ. ನನ್ನೇನಿಯ ಹೊಗಳ್ತಾನೆ, ನನ್ನೇನಿಯ ಉಗಿತಾನೆ, ನನ್ನೇನಿಯ ರಾಣಿ ಮಹಾರಾಣಿ ಅಂತನೂ ಅಂತಾನೆ, ನನ್ನೇ ಕೆಲಸದಳು ಅಂತನೂ ಅಂತಾನಲ್ಲ. ಮೈತಿರ್ಬೋಕಿ ನನ್ನ ಮಗ. ಅಮ್ಮ ಇವ್ನು ಹೆಂಗನ ಮಾಡ್ಬಿಟ್ಟು ಸಾಕು ಬಿಡ್ಬೇಕಮ್ಮ ನೀನು. ಅಯ್ಯೋ ನೀವು ಯಾಕೆ ಇವಾಗ ಹುಡುಕೊಂಬಿಟ್ಟು ಬಂದಿದ್ದೀರಾ? ಅದು ಐಶ್ವರ್ಯ ಅವ್ರು ಇಲ್ಲ, ಅವ್ರ ಮನೆಗಿಲ್ಲ. ಅವರೆಲ್ಲ ಹೋಗ್ಬಿಟ್ಟು ಅವ್ರ ಕೆಲಸದ ಮೇಲೆ ಇನ್ನೊಂದು 6-15 ದಿನ ಬರೋಕ್ಕಿಲ್ಲ. ನೀನು ಹೋಗು. ಒಳ್ಳೆ ಮನೆ ಕೆಲಸದವ್ರು. ಹೋಗಿ ಹೋಗಿ ನಿಮ್ಮನ್ನ ಮಾತು ಕೇಳ್ಕೊಂಡು ಸರಿ ಬಿಡಿ. ಇನ್ನೊಂದು 15 ದಿನ ಬಿಟ್ಕೊಂಡೆ ಯಾ ಬತ್ತೀನಿ. ನಾನು ಎಂಟ್ರನ್ನ ಕರ್ಕೊಂಡು ಹೋಗಕ್ಕೆ ಹೇಳಿರಿ, ಹಿಂಗೆ ನಿನ್ನ ಗಂಡ ಬಂದಿದ್ದ ಅಂತ ಹೇಳ್ಬಿಟ್ಟು. ಸರಿನಾ? ಏನು ಆಮೇಲೆ ದುರಂಕಾರ ಮಾಡ್ಕೊಂಡು ಇದೇ ದುರಂಕಾರ ಮಾಡ್ಕೊಂಡು ಹೇಳಿದಂಗೆ ಇರಬೇಡಿ. ಮತ್ತೆ ಎಷ್ಟಾಗಂತೀರಾ ಕೂಲಿಯಾ? ಏಯ್ ಅದನ್ನ ಕಟ್ಕೊಂಡು ನಿನ್ಗೇನು ಆಗ್ಬೇಕು? ನಾನು ಎಷ್ಟನ್ನ ತಗೊಂತೀನಿ ಕೂಲಿಯಾ? ನಾನು ಎಷ್ಟನ್ನ ತಗೊಂತೀನಿ? ನಾನು ಯಾರು ಅಂತ ಅನ್ಕೊಂಡಿದ್ಯಾ? ಮನೆ ಕೆಲಸದವಳು ಅಂದಿದ್ದಂಗೆ ಇನ್ನು ಯಾರು ಅಂತ ಹೇಳ್ಬಿಟ್ಟು ಹೆಂಗೆ ಹೇಳಕ್ಕಾಯ್ತದೆ ಹೇಳು? ಹಲೋ, ನಾನೇ ಐಶ್ವರ್ಯ. ಏನಿವಾಗ? ನಾನೇ ಕಂಡ್ಲ ಐಶ್ವರ್ಯ? ಅಮ್ಮ ತಮಾಷೆ ಮಾಡ್ಬೇಡ. ನಾನೇ ನಿನ್ನ ನನ್ನ ಮನೆ ಕರ್ಕೊಂಡು ಹೋಗಕ್ಕಿಲ್ಲ. ಜಾಸ್ತಿ ತಮಾಷೆ ಮಾಡಕ್ ಹೋಗ್ಬೇಡ ಸರಿನಾ? ಐಶ್ವರ್ಯ ಕೇಳಿಸ್ಕೊಂಡ್ಬಿಟ್ರೆ ರುಬ್ಬಿಡ್ತಾಳೆ. ನನ್ನ ಹೆಂಡತಿ ಐಶ್ವರ್ಯ ಮನೆ ಒಳಗಡೆ ಒಂದು ಈ ಕಡೆ ಕಡ್ಡಿ ತೆಗೆದ್ಬಿಟ್ಟು ಆ ಕಡೆಗೆ ಹಾಕಲ್ವಂತೆ, ಅಂತೋಳಂತೆ. ಅಂತದ್ರಾಗ ಸಗಣಿ ಬಾಸ್ಕೊಂಡು ತೊಟ್ಟಿ ಎತ್ಕೊಂಡು ಹೋಯ್ತಾಳೆ. ನಾನು ನಂಬೇಕಾ? ಹಬ್ಬ ಸಾಧ್ಯನೇ ಇಲ್ಲ. ಜಾಸ್ತಿ ಡೌ ಮಾಡಕ್ ಹೋಗ್ಬೇಡ ಐಶ್ವರ್ಯ ಅಂತ ಹೇಳ್ಬಿಟ್ಟು. ಅದು ಏನಾಸೇನಪ್ಪ ಮನೆಗೆ ಸಗಣಿ ಬಾಸೋರ್ಗೆಲ್ಲ ನನಗೆ. ಹೋಗು, ನಿಮ್ಮ ಯಜಮಾನಿ ಬಂದ್ಬಿಟ್ಟು ಮಕ್ಕುಗ್ತಾಳ, ಆಮೇಲೆ ಹೋಗಿ ಸಗಣಿ ಬಾಸೋಗು. ಸೋಮ್ನೆ ತಲೆ ತಿನ್ಬೇಡ ನಿನ್ ಬಂದ್ಬಿಟ್ಟು. ಅಮ್ಮ ನೋಡ್ದೇನಮ್ಮ ಈ ತಿರ್ಪೆ ನನ್ನ ಮಗನ ದುರಂಕಾರವಾ? ಯಾ ಪಟಿ ದುರಂಕಾರ ಮಾಡ್ತಾನೆ. ಎಲ್ಲ ಮರ್ತೋಗ್ಬಿಟ್ಟು ಅಂತಾನೆ. ಇನ್ನೇನಕ್ಕೆ ಬರಬೇಕಿತ್ತು? ಅಲ್ಲ ನಾನೇನೇ ಐಶ್ವರ್ಯ ನಂಬಿದಿರ ಅಂತ ಪರಿಸ್ಥಿತಿಗೆ ತಂದ್ಬಿಟ್ಟವಳ ನಮ್ಮ ಅವಳ ಮತ್ತಿಗೆ. ನೀನು ಅದು ಏನು ಮಾಡ್ತೀಯೋ ಗೊತ್ತಿಲ್ಲ. ನಾನು ಕಾಲ ಮೇಲೆ ಕಲಾಕೊಂಡು ಕುಂತ್ಕೊಂಡು ರಾಣಿ ಥರ ಇರೋದು ನನ್ನ ಕಣ್ಣರೆ ನಾನು ನೋಡಲೇಬೇಕು ಅಷ್ಟೇನಿಯ. ನಾನಂತೂ ಇರೋಕ್ಕಾಗಕ್ಕಿಲ್ಲ, ಹಿಂಗೆಲ್ಲ ಬಾಳಕ್ಕಾಗಿಲ್ಲ. ನೋಡು ಇವ್ನ ತಗೆಲ್ಲ ಅನ್ನಿಸ್ಕೋಣ ಅಂತ ಪರಿಸ್ಥಿತಿ ಬಂದ್ಬಿಟ್ಟಾಯ್ತು ನನಗಂತೂ. ನೋಡುವೆ ಶಿವನಿ ಅವ ನನ್ನನ್ನಕ್ಕೆ ನನಗಂತೂ ಗೊತ್ತಾಯ್ತು ನೋಡಿ. ನೆತ್ತಿ ಮ್ಯಾಗ ನಿನ್ನೆ ಸಿಟ್ಟು. ಬುಡು ಮಗಳೇ ಏನೋ ಒಂದು ಹೇಳಿದ್ರಾಯ್ತು. ಹೋಗೋಗು ಕಸ ಎತ್ತಾಕೋಗು. ನಾನು ಎಂಡ್ರು ಬಂದಲ್ಲಿ ಮಾತಾಡ್ಬಿಟ್ಟು ಆಮ್ಯಾಕಿಂದ ಹೋಯ್ತೀನಿ. ನೋಡೋಣ ನಿಮ್ಮನ್ನ ಯಾರು ನಂಬ್ತಾರೆ ಅಲ್ವಾ? ಸರಿ ಸರಿ, ನೀನೇ ನಂಬೇಡ ಕಣಪ್ಪ. ಹೋಗ್ಬಿಟ್ಟು ನಿನ್ ಕ್ಯಾಮೆ ಏನಾಯ್ತದು ನೋಡ್ಕೋ ಹೋಗಿ. ಸುಮ್ಕೆನೆಯ ನಮ್ಮ ಹತ್ರ ಬಂದ್ಬಿಟ್ಟು ಇಲ್ಲಿ ಕಾಲ್ ಕೆರ್ಕೊಂಡು ಜಗಳ ಮಾಡಕ್ಕೆ ಯಾಕೆ ಬಂದಿದ್ಯಾ? ನಮಗಂತೂ ಈಗಲೇನಿಯ ಟೇಮ್ ಇಲ್ಲ. ಏನು ಬೇಜಾನ್ ಕೆಲಸ ಎಲ್ಲ ನನಗೆ ಐತೆ. ಸುಮ್ಮನೆ ನೀ ಬಂದ್ಬಿಟ್ಟು ನಮ್ಮ ತಲೆ ತಿನ್ಕೊಂಡಿಲ್ಲ. ಒಂದು ಗಂಟೆ ನಿಂತ್ಕೊಬೇಡ. ಹೋಗಿ ಸುಮ್ಕೆನೆಯ ಮಗಳೇ. ಬಾ ಹೋಗೋಣ ಬಿರ್ನ. ಇನ್ನೂ ಒಂದು ಹತ್ರ ಅಲ್ಲಿ ಸಗಣಿ ಗಿಣಿ ಎಲ್ಲ ಎತ್ತಾಕ್ಬೇಕು. ಇನ್ನೂ ಗಂಜಲ ಎಲ್ಲನೂ ಶಾನೆ ಹೋಗ್ಬಿಟ್ಟು ರೊಚ್ಚ ಹೋಗ್ಬಿಟ್ಟೈತೆ. ಅದನ್ನೆಲ್ಲನೂ ಕ್ಲೀನ್ ಮಾಡಬೇಕು. ನಡಿ ಅಮ್ಮ ಕೆಲಸ ಮಾಡೋಣ ಬಾ ಅಂತ ಕರಿ. ಇದಾಗೈತೆ ಸಗಣಿ ಎತ್ತನ್ ಬಾ ಅಂತ ಕರಿಬೇಡ. ಈಗಲೇ ನನ್ನ ಮಗ ನನ್ನ ಆಡ್ಕೊಂಡು ನಗ್ತಾವನೆ. ಇನ್ನೂ ಶಾನೆ ಆಡ್ಕೊಂಡು ನಗ್ಬಿಡ್ತಾನೆ ಅಷ್ಟೇನೇನಿಯ. ಸುಮ್ಮನೆ ಇವನು ಮುಂದೆ ನನ್ನ ಮಾನ ಮರೋದಿ ಕಳಿಯೋಕ್ಕೆ ನೀನು ಒಬ್ಳು ಸಾಕು ನೋಡು. ಒಳ್ಳೆ ಚೆನ್ನಾಗಿ ಮಾನ ಮರಿಯೋದನ್ನು ಚೆನ್ನಾಗಿ ಕಳಿತೀಯ ನೀನಂತೂ ನೋಡುವೆ ನನ್ನ ಕರ್ಮಕ್ಕೆ. ನೋಡಿ ಸುಮ್ಮನೆನಿಯ ಅವ್ನು ಮುಂದೆ ಸಗಣಿ ಬಸ ಕೋತಾ ಇದ್ದೀವಿ, ಮುಸ್ರತಿ ಕೊಯ್ತಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳೋ ಅಗತ್ಯ ಏನಾದರೂ ಐತಾ ನಿಂಗೆ? ಅಯ್ಯೋ ನಿನ್ನ ತಲೆಗೂ ನೋಡುವೆ ಏನೂ ಇಲ್ಲ. ಇವನು ನಾನು ಹೆಂಡ್ತಿ ಅಂತ ಗೊತ್ತಾಗ್ಬಿಟ್ರೆ ಇನ್ನೂ ಶಾನೆ ನಗ್ಬಿಡ್ತಾನೆ. ನನ್ನೇ ಕೂಲಿ ಕೆಲಸದೊಳ್ತಾರ ನೋಡ್ತಾವನೆ. ನಡಿ ಸುಮ್ಕೇಣಿಯ. ಅಯ್ಯೋ ಗುರ್ತಿಲ್ದಿದ್ದು ಒಳ್ಳೆದೇ ಆಯಿತು. ನನ್ನ ಮಗನ ಕಟ್ಕೊಂಡು ಹಂಗೇನಾಗಬೇಕು. ನಡಿ. ಈ ಮನೆ ಕೆಲಸದವ್ರು ಏನು ದುರಂಕಾರ ಮಾಡ್ತಾರೆ. ಬಿಡು ಹೋದ್ರವಾಗಲೂ ಏನು ಮಾಡೋಕ್ಕಾಗಿಲ್ಲ. ಅವ್ರು ಬರೋ ಗಂಟ ಇಲ್ಲೇ ಕಾಯನ. ಬಂದ್ಮೇಲೆ ಮಾತಾಡ್ಸ್ಕೊಂಬಿಟ್ಟು ಒಂದು ಕಿತನ ನೆಂತಿನ ಕೇಳ್ಕೊಂಬಿಟ್ಟು ಹಿಂಗೆ ಬಿಡು ನೀವು ಮನೆಗೇನು ಕೆಲಸನೇ ಮಾಡಬೇಡ, ಬಂದು ಆರಾಮಾಗಿರು ನನ್ನ ಜೊತೆ ಅಂತ ಹೇಳ್ಬಿಟ್ಟು ಒಂದು ಕಿತ ಕೇಳ್ತೀನಿ. ನೋಡೋಣ ಬಂದರೆ ಹೆಂಗೋ ಮಾಡಿ ಕರ್ಕೊಂಡೋಗಿ ಜೀವನ ಮಾಡಿದ್ರೆ ಆಯಿತು. ಮದುವೆ ಮಾಡ್ಕೊಂಡಿರೋ 8 ದಿನ ಸಾಕ್ತಿದ್ದಂಗೆ ಕೈ ಬಿಟ್ಬಿಟ್ರೆ ಮುರುವಾದಿರ್ತದ? ಇಲ್ಲೇ ಕುಂತ್ಕೊಂತೀನಿ ಇವತ್ತು ಬಂದ್ಮೇಲೆ ಮಾತಾಡ್ಸ್ಕೊಂಡೆ ನೀ ಕರ್ಕೊಂಡು ಹೋಗ್ಬಿಡ್ತಿ ಸುಮ್ಕೇನಿಯ. ಒತ್ತು ಮುಳುಗೋ ಅಷ್ಟೊತ್ತು ಬಂದ್ಬಿಟ್ರೆ ಸಾಕು ಕಣಪ್ಪ. ಮಾತಾಡ್ಸ್ಕೊಂಡು ಸರ್ರ ಅಂತ ಹೊಂಟೋಗ್ಬಿಡ್ಬೋದು. ಇಲ್ಲ ಅಂದರೆ ನೋಡಿ ತಲೆನೋವು ಬಂದ್ಬಿಡ್ತಾ ಸುಮ್ಕೇನಿಯ. ಅಲ್ಲಜ್ಜಿ ಬೇರೆ ಬಾಯ್ ಬಿಡ್ಕೊಂತಿತ್ತಾಳೆ ಬಂದಿಲ್ಲ ಅಂತ ಹೇಳ್ಬಿಟ್ಟು.